ಬೀದರ್ನ ಚಿಟ್ಟ ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಧಗಧಗನೆ ಅರಣ್ಯ ಪ್ರದೇಶ ಹೊತ್ತಿ ಉರಿದಿದೆ. ಬೀದರ್ನ ಚಿಟ್ಟ ಅರಣ್ಯ ಪ್ರದೇಶದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ. ಧಗಧಗನೆ ಹೊತ್ತಿ ಉರಿತಾ ಇರತಕ್ಕಂತಹ ಅರಣ್ಯ ಪ್ರದೇಶ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಅಗ್ನಿಶಾಮಕ ಸಿಬ್ಬಂದಿಗಳ ಆಗಮನ ಆಗಿಲ್ಲ, ಬೆಂಕಿಯನ್ನು ನಂದಿಸುವ ಪ್ರಯತ್ನ ಆಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಅಂಡ್ ಅಲ್ಲಿ ಏರ್ಫೋರ್ಸ್ ಇದೆ, ಏರ್ಪೋರ್ಟ್ ಇದೆ, ಇದ್ರೂ ಕೂಡ ನಿರ್ಲಕ್ಷ್ಯವನ್ನ ತೋರಲಾಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಆದರೆ ಜೀವ ಉಳಿಸ್ಕೊಳ್ಳಿಕ್ಕೆ ಪ್ರಾಣಿ ಪಕ್ಷಿಗಳಂತೂ ಪರದಾಡ್ತಾ ಇರೋದನ್ನ ನೋಡಬಹುದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ಕಾಡ್ಗಿಚ್ಚು ಏಕಾಏಕಿ ಸಂಭವಿಸೋದನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದೆ ಹಾಕಬೇಕು. ಆದ್ರೆ ಇಲ್ಲಿಯವರೆಗೂ ಇದು ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದಿದ್ದು ನಿರ್ಲಕ್ಷ್ಯನ? ಖಂಡಿತವಾದ ದಿವ್ಯಾ, ನಿಜಕ್ಕೂ ಒಂದ್ ರೀತಿ ಅಂದ್ರೆ ಬೀದರ್ ತಾಲೂಕಿನ ಧ್ವಂಸಪುರ ಬಳಿರ್ತಕ್ಕಂಥ ಚಿಟ್ಟ ಅರಣ್ಯ ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಸತತ 2 ಗಂಟೆಗಳ ಕಾಲ ಏನೋ ಒಂದು ಬೆಂಕಿ ಆಗಿ ಅಂದ್ರೆ ಬೆಂಕಿ ಹತ್ಕೊಂಡಿರೋದು ಆಕಸ್ಮಿಕವಾಗಿ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ನಾವು ಫೋನ್ ಮಾಡಿದ್ವಿ, ಆದ್ರೂ ಯಾರು ಕೂಡ ಬಂದಿಲ್ಲ ಅನ್ನೋದು. ಅಂದ್ರೆ ಅಗ್ನಿಶಾಮಕ ದಳ ಆಗಿರ್ಬೋದು, ಅರಣ್ಯ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಯಾರು ಬಂದಿಲ್ಲ ಅನ್ನೋದು ಪ್ರಮುಖವಾಗಿ ಅಲ್ಲಿ ನೋಡ್ಬೋದು. ಅಂದ್ರೆ ಅರಣ್ಯ ಪ್ರದೇಶಕ್ಕೆ ಏನೋ ಒಂದು ಇರ್ತಕ್ಕಂಥ ಪಕ್ಕದಲ್ಲಿ ಎಲ್ಲವೂ ಸುಟ್ಟು ಹೋಗಿರುವಂತದ್ದು. ಆದ್ರೆ ಈಗ ಅರಣ್ಯ ಪ್ರದೇಶಕ್ಕೂ ಕೂಡ ವ್ಯಾಪಿಸಿರುವಂತದ್ದು. ಆ ಒಂದು ದೃಶ್ಯ ನೋಡ್ಬೇಕು. ಒಂದ್ ರೀತಿ ಅಲ್ಲಿ ಪಕ್ಷಿಗಳು ಮತ್ತೆ ಆ ಕೃಷ್ಣಮೃಗಗಳು ಸಂಖ್ಯೆ ಜಾಸ್ತಿ ಇರುವಂತದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಪಕ್ಷಿಗಳು ಕೂಡ ಒಂದ್ ರೀತಿಯ ಆ ಬೆಂಕಿಯ ಕೆನ್ನೆಲೆ ಪಕ್ಕದಲ್ಲಿ ಒಂದ್ ರೀತಿಯ ಹೊರ ಹಾರಾಡ್ತಾ ಇದ್ವು. ಒಂದ್ ರೀತಿಯ ದೃಶ್ಯಗಳು ನೋಡಿದ್ರೆ ಒಂದ್ ರೀತಿಯ ಅದಕ್ಕೇನು ಪ್ರಾಣಿ ಪಕ್ಷಿಗಳು ಕಂಟಕ್ಕೆ ಎದುರಾಗುವಂತ ಸಂದರ್ಭ ಇತ್ತು. ಆದ್ರೂ ಕೂಡ ಯಾರು ಸ್ಥಳಕ್ಕೆ ಬರದೆ ಇನ್ನೂ ಒಂದ್ ರೀತಿಯ ಮಹಾ ನಿರ್ಲಕ್ಷ್ಯ ಮಾಡ್ತಿರುವಂತದ್ದು. ಹೀಗಾಗಿ ಒಂದು ಸ್ಥಳೀಯರು ಕೂಡ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ದಿವ್ಯಾ, ಅರಣ್ಯ ಪ್ರದೇಶದ ಒಂದು ಅಧಿಕಾರಿ ಆಗಿರ್ಬೋದು ಮತ್ತೆ ಅಲ್ಲಿನ ಸಿಬ್ಬಂದಿಗಳು ಬಂದಿಲ್ಲ, ಅಗ್ನಿಶಾಮಕ ದಳದವರು ಅನ್ನುವಂಥದ್ದು. ದಿವ್ಯಾ.